ಓಂ ನಮೋ ವೆಂಕಟೇಶಾಯ ನಮಃ. ಹಾಯ್, ವೆಲ್ಕಮ್ ಟು ಅಮೃತ ಸುಶಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಮೃತ. ಈ ವಿಡಿಯೋದಲ್ಲಿ ನಾನು ಉಚಿತ ದರ್ಶನ ಮತ್ತು ವಸತಿ ಲಾಕರ್ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ನೀಡ್ತಾ ಹೋಗ್ತಾ ಇದ್ದೀನಿ. ನೀವೇನಾದರೂ ಮೊದಲನೇ ಬಾರಿಗೆ ತಿರುಪತಿಗೆ ಹೋಗ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಬೆಂಗಳೂರಿನಿಂದ ನೈಟು 10 or 11ಗೆ ಕೆಂಪೇಗೌಡ ಬಸ್ ಟರ್ಮಿನಲ್ 3 ಬಸ್ ಹತ್ತಿದ್ರೆ ಮಾರ್ನಿಂಗ್ 5ಗೆ ತಿರುಪತಿಗೆ ರೀಚ್ ಆಗ್ತೀರಾ. 80 ರುಪೀಸ್ ಟಿಕೆಟ್ ತಗೊಂಡು ನೀವು ತಿರುಪತಿಯಿಂದ ತಿರುಮಲಗೆ ಬಸ್ ತಗೊಂಡು ತಿರುಮಲಗೆ ಹೋಗಬೇಕು. भैया बैग लेके आना भैया, पूरा आदमी चेक कर आना. अंदर राहुल सर बैग लेको रांడి అందరూ చెక్ చేసుకోవాలి. బ్యాగులు ఉన్నా లేకపోయినా అందరూ రావాలి సార్. ನಾವು ಹತ್ತಿರುವ ಲೋಕಲ್ ಬಸ್ಸಲ್ಲೇ ಗೈಡ್ ಮಾಡ್ತಾರೆ. ಇಲ್ಲೆಲ್ಲ ಬ್ಯಾಗ್ ಚೆಕ್ ಮಾಡಿಸ್ಕೊಳ್ಳಿ, ಎಲ್ಲ ಪ್ರತಿಯೊಂದು ಬ್ಯಾಗ್ನೂ ಚೆಕ್ ಮಾಡಿಸ್ಕೋಬೇಕು. ಇಲ್ಲಿ ಎಂಟ್ರೆನ್ಸಲ್ಲೇ ಬ್ಯಾಗ್ನೆಲ್ಲ ಚೆಕ್ ಮಾಡಿಸ್ತಾರೆ. ಓನ್ ವೆಹಿಕಲಲ್ಲಿ ಹೋಗಿದ್ರೆ ಓನ್ ವೆಹಿಕಲ್ನೂ ಸಹ ಚೆಕ್ ಮಾಡಿಸ್ತಾರೆ. ಅದಾದಮೇಲೆ ಓನ್ ವೆಹಿಕಲಲ್ಲಿ ಚೆಕಿಂಗ್ ಆದಮೇಲೆ ಬ್ಯಾಗ್ಸ್ ಎಲ್ಲ ಚೆಕಿಂಗ್ ಆದಮೇಲೆ ನಾವು ಯಾವ ಬಸ್ಸಲ್ಲಿ ಬಂದಿರ್ತೀವಿ ಅದೇ ಬಸ್ಗೆ ಹತ್ಕೊಂಡು ನಾವು ಮತ್ತೆ ತಿರುಮಲ ಕಡೆ ಪಯಣ ಬೆಳೆಸ್ತೀವಿ. ನನಗೆ ಹೋಗಬೇಕಾದ್ರೆ ಸೆಲ್ಫಿ ಯೂಸ್ ತುಂಬ ಇರೋದ್ರಿಂದ ನಾನು ಫೋಟೋಸು ಸೆಲ್ಫೀಸ್ನ ತುಂಬ ತೊಗೊಳ್ತೀನಿ. ಇಲ್ಲಿ ತಿರುಮಲದಲ್ಲಿ ಕಂಪ್ಲೀಟ್ ಪ್ಲಾಸ್ಟಿಕ್ ಬಾಟಲ್ಸ್ನ ನಿಷೇಧಿಸಲಾಗಿದೆ. ಪ್ಲಾಸ್ಟಿಕ್ ಬಾಟಲ್ಸ್ನ ಅಲೋ ಇಲ್ಲ. ಎಂಟ್ರೆನ್ಸಲ್ಲೇ ಏನಾದರೂ ಪ್ಲಾಸ್ಟಿಕ್ ಬಾಟಲ್ಸ್ ಇತ್ತಂದರೆ ಅಲ್ಲೇ ರಿಮೂವ್ ಮಾಡಾಕ್ತಾರೆ. ನಾನು ಗೈಡ್ ಮಾಡ್ತಾ ಇರೋದು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಆಗಿರೋದ್ರಿಂದ ನೀವು ಯಾವುದೇ ಪ್ಯಾಕೇಜ್ ಟೂರ್ ಹೋಗೋ ಅವಶ್ಯಕತೆ ಇಲ್ಲ. ನಾನು ಹೇಳೋ ಗೈಡೆನ್ಸ್ನ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ಬಜೆಟ್ ಫ್ರೆಂಡ್ಲಿ ತಿರುಪತಿನ ಟ್ರಿಪ್ನ ಪ್ಲಾನ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದು. KSRTC ಬಸ್ಸಲ್ಲಿ 600 ಟಿಕೆಟ್ ತೊಗೊಂಡು ನೀವು ತಿರುಪತಿಗೆ ರೀಚ್ ಆದರೆ ಅಲ್ಲಿಂದ ತಿರುಮಲಗೆ 80 ರುಪೀಸ್ ಕೊಟ್ಟು ರೀಚ್ ಆಗ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟು ಫ್ರೀ ಲಾಕರ್ಸು ಮತ್ತು ಉಚಿತ ದರ್ಶನ ಹೋಯ್ತಂದರೆ ನಿಮ್ಗೆ ಅಮೌಂಟ್ ಏನು ಖರ್ಚಾಗಲ್ಲ. ಬಿಲೋ 2000 ನೀವು ತಿರುಪತಿ ಟ್ರಿಪ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದು. ನೀವು ಯಾವುದು ಲೋಕಲ್ ಬಸ್ನ ಹತ್ತಿರ್ತಿರೋ ತಿರುಮಲಗೆ ಅದೇ ಬಸ್ಸಲ್ಲಿ CRO ಆಫೀಸ್ ಹತ್ರ ನೀವು ಸ್ಟಾಪ್ ತೊಗೊಳ್ಳಿ. ಅಲ್ಲಿ ಇಳ್ಕೊಂಡ್ರೆ ನಿಮಗೆ ಫ್ರೀಯಾಗಿ ವಸತಿ ಮತ್ತು ಲಾಕರ್ ಸೌಲಭ್ಯ ಇರುತ್ತೆ. ಜಸ್ಟ್ ನಿಮ್ಮ ಆಧಾರ ಕಾರ್ಡ್ನ ಅಲ್ಲೋಗಿ ಎಂಟ್ರಿ ಮಾಡಿಸಿದ್ರೆ ಲಾಕರ್ ಕೀ ಕೊಡ್ತಾರೆ. ಈ ವಸತಿ ಗೃಹದಲ್ಲಿ ಹಾಟ್ ವಾಟರು ಮತ್ತು ಕೋಲ್ಡ್ ವಾಟರು ಎರಡೂ ಬರುತ್ತೆ. ಸೊ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ನೆಕ್ಸ್ಟು ದರ್ಶನ ಕಡೆ ನಾವು ಪಯಣ ಬೆಳೆಸಬೇಕಾಗತ್ತೆ. ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ವಿತೌಟ್ ಟಿಕೆಟ್ ಫ್ರೀ ದರ್ಶನದ ಟಿಕೆಟ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಲಾಕರ್ನ ಸೌಲಭ್ಯ ಈ ರೀತಿ ಇರುತ್ತೆ. ಸಪ್ರೇಟ್ ನಮಗೆ ನಂಬರ್ ಕೊಟ್ಟಿರ್ತಾರೆ. ಅಲ್ಲಿ ನಮ್ಮ ಲಗೇಜ್ನೆಲ್ಲ ಇಲ್ಲಿ ಪ್ಲೇಸ್ ಮಾಡಿಬಿಟ್ಟು ನಾವು ಹೋಗಬೇಕಾಗತ್ತೆ ದರ್ಶನಕ್ಕೆ. ಇಲ್ಲಿಂದ ನಾವು ಈ ಸ್ಟ್ಯಾಚು ಹತ್ರ ಬಂದರೆ ಡೈರೆಕ್ಟ್ ದರ್ಶನದ ಹತ್ರನೇ ಫ್ರೀ ಬಸ್ ಓಡಾಡ್ತಾ ಇರುತ್ತೆ. ತಿರುಮಲದಲ್ಲಿ ಬಸ್ ಬಂದು ಇಲ್ಲಿ ನಿಲ್ಲಿಸುತ್ತೆ. ಇಲ್ಲಿಂದ ನಾವು ಯಾವ ಸೈಡು 300 ರುಪೀಸ್ ಟಿಕೆಟ್ ಸೈಡ್ ಹೋಗ್ಬೇಕಾ ಆ್ಯಂಡ್ ದೆನ್ ಫ್ರೀ ದರ್ಶನಂ ಟಿಕೆಟ್ ಸೈಡ್ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಗೈಡ್ ಮಾಡ್ತಾ ಇರ್ತಾರೆ. ನಮಗೆ ಫ್ರೀ ದರ್ಶನ ಟಿಕೆಟ್ ಅಂತ ಹೇಳಿದ್ರೆ ಅಲ್ಲೇ ಗೈಡ್ ಮಾಡ್ತಾರೆ ಯಾವ ಸೈಡ್ ಹೋಗ್ಬೇಕಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ನಾವು ಮುಂದೆ ಮೂವ್ ಆಗ್ತಾ ಹೋದರೆ ನಮ್ಮದು ಫೋನ್ಸ್ನೆಲ್ಲ ಅಲ್ಲೇ ಇಸ್ಕೊತಾರೆ, ಲಾಕರಲ್ಲಿ ಹಾಕ್ತಾರೆ. ತುಂಬ ಲಗೇಜ್ ಇನ್ನೂ ತೊಗೊಂಡೋಗ್ಬೇಡಿ. ಜಸ್ಟ್ ಬಾಟಲ್ಸು, ಪ್ಲಾಸ್ಟಿಕ್ ಬಾಟಲಲ್ಲಿ ಅಲೋ ಇರಲ್ಲ. ನಾರ್ಮಲ್ಲು ನಿಮಗೆ ಬಾಟಲ್ಸ್ ಬೇಕಂದರೆ ಚಿಕ್ಕ ಬಾಟಲಲ್ಲಿ ನೀವು ಬ್ಯಾಗ್ನ ಕ್ಯಾರಿ ಮಾಡ್ಬೋದು. ಫುಡ್ಡೆಲ್ಲ ನಿಮ್ಗೆ ಅಲ್ಲೇ ಪ್ರೊವೈಡ್ ಮಾಡ್ತಾ ಇರ್ತಾರೆ. ವಾಟರ್ ಆಗಿರ್ಬೋದು, ಫುಡ್ಡೆಲ್ಲ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ದೆನ್ ನಮ್ಮನ್ನು ಕೂಡ ಹಾಕಿರ್ತಾರೆ. ಸೊ ಈ ಕೂಡ ಹಾಕಿದ್ಮೇಲೆ ತುಂಬ ಟೈಮ್ ಸ್ಟ್ರಗಲ್ ಮಾಡಿದ್ಮೇಲೆ ಈ ದರ್ಶನ ತಗೊಳ್ತೀವಲ್ಲ ಅದೇ ನಮ್ಮ ಪುಣ್ಯ ಅಂತ ಅನ್ಕೋಬೋದು. विमलरूपाय विविधवेदान्तवेद्याय सुजनचित्तकामिताय सुभगमङ्गलम् रामदास मृदुलहृदयतामरसनिवासाय स्वामि भद्रगिरिवराय दिव्यमङ्गलम् चारुकुङ्कुमोपेत. ಸ್ವಾಮಿ ದರ್ಶನ ಪಡೆದ್ಬಿಟ್ಟು ನಾವು ಈಚೆ ಬಂದ ತಕ್ಷಣನೇ ಲಡ್ಡು ಪ್ರಸಾದನ ಸಹ ಅಲ್ಲೇ ಕೊಡ್ತಾ ಇರ್ತಾರೆ. ಸೊ ಲಡ್ಡುನ ನಾವು ಹೋಗ್ಬಿಟ್ಟು ಲಡ್ಡು ಕೌಂಟರಲ್ಲಿ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ರೈಟ್ ಸೈಡ್ ದೇವಸ್ಥಾನದಿಂದ ರೈಟ್ ಸೈಡು ನಮ್ಮ ಫೋನ್ಸ್ನೆಲ್ಲ ಅಲ್ಲಿರುತ್ತೆ. ಸೊ ಆ ಲಾಕರ್ಸ್ ಹತ್ರ ಹೋಗಿ ನಮಗೆ ಟೋಕನ್ ಕೊಟ್ಟಿರ್ತಾರಲ್ಲ ಆ ಟೋಕನ್ನ ಕೊಟ್ಬಿಟ್ಟು ನಾವು ನಮ್ಮ ಫೋನ್ನ ಕಲೆಕ್ಟ್ ಮಾಡ್ಕೋಬೋದು. ನಾವೇನೇ ಅಂದ್ಕೊಂಡ್ರೂ ದೇವ್ರ ಅಪ್ಪಣೆ ಇಲ್ಲ ಅಂದರೆ ಒಂದು ಹುಲ್ಕಡ್ಡಿನೂ ಸಹ ಅಳ್ಳಾಡಲ್ಲ. ಸೊ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ. ಸೊ ದೇವರು ನಮ್ಮನ್ನು ಯಾವಾಗ ಕರೆಸ್ಕೋಬೇಕು ಅಂತ ಅನಿಸುತ್ತೋ ಅವಾಗ ಅವನು ಕರೆಸ್ಕೋತಾನಲ್ಲ ಆ ಟೈಮಲ್ಲಿ ಮಾತ್ರ ನಾವು ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾನು ತುಂಬ ದಿವಸದಿಂದ ನಾನು ತಿರುಪತಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಟಿಕೆಟ್ ಬುಕ್ ಮಾಡಿನೂ ಸಹ ತುಂಬ ಸಲ ಕ್ಯಾನ್ಸಲ್ ಆಯಿತು ಕಾರಣಾಂತರಗಳಿಂದ. ಸೊ ಫೈನಲಿ ನನ್ನನ್ನು ಕರೆಸ್ಕೊಂಡ ವೆಂಕಿ. ನಾನು ದರ್ಶನ ಪಡೆಯೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ. ನೀವು ತಿರುಪತಿ ಬರಬೇಕಂದ್ರೆ ಫ್ರೀ ದರ್ಶನ ಇಲ್ಲ ಟಿಕೆಟು ನೀವು ಯಾವುದು ಚಾಯ್ಸ್ ಮಾಡ್ತಿರೋ ಮಾಡ್ಕೊಳ್ಳಿ. ಬಟ್ ಬಜೆಟ್ ಫ್ರೆಂಡ್ಲಿ ನೀವು ತಿರುಪತಿ ದರ್ಶನ ಪಡಿಬೋದು.
ತಿರುಪತಿಯಲ್ಲಿ ರೂಲ್ಸ್ ಎಲ್ಲ ತುಂಬ ಚೇಂಜಸ್ ಆಗಿದೆ. ನೀವು 3 ತಿಂಗಳು ಮುಂಚೆನೇ ಟಿಕೆಟ್ ಬುಕ್ ಮಾಡಬೇಕಾಗುತ್ತೆ. 300 ರುಪೀಸ್ ಟಿಕೆಟ್ ಬೇಕಂದರೆ 3 ತಿಂಗಳು ಮುಂಚೆನೇ ನೀವು ಟಿಕೆಟ್ ಬುಕ್ ಮಾಡಬೇಕಾಗುತ್ತೆ. ಸೊ ಫ್ರೀ ದರ್ಶನ ನೀವು ಸಡನ್ನಾಗಿ ಏನಾದರೂ ಬರಬೇಕಂತ ಅನಿಸಿದ್ರೆ ಫ್ರೀ ದರ್ಶನನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇನ್ನು ಫ್ರೀ ದರ್ಶನದಲ್ಲೂ ಇನ್ನು ಟಿಕೆಟ್ ಫೆಸಿಲಿಟಿನೂ ಸಹ ಇದೆ. ಅದು ಯಾವ ಥರ ಅಂದರೆ ನೀವು 2:00ಗೆನೇ ಅಲಿಪಿರಿ ಸ್ಟೆಪ್ಸ್ ಹತ್ರ ಟಿಕೆಟ್ನ ಕೊಡ್ತಾರೆ. ಸೊ ಅಲ್ಲಿ ತುಂಬ ಕ್ರೌಡ್ ಇರುತ್ತೆ. 2 to 3 ಅವರ್ಸ್ ಎಲ್ಲ ವೆಯ್ಟ್ ಮಾಡಿ ಟಿಕೆಟ್ ತೊಗೊಂಡ್ರೆ ಸೊ ಅಲ್ಲಿ ಟೈಮಿಂಗ್ಸ್ ಮೆನ್ಷನ್ ಮಾಡಿರ್ತಾರೆ. ಈ ಟೈಮಿಂಗ್ಸ್ಗೆ ಹೋಗ್ಬಿಟ್ಟು ನಿಮಗೆ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಟೈಮ್ಗೆ ನೀವು ಹೋದರೆ ಅಲ್ಲಿ ದರ್ಶನದ ಹತ್ರ ನಿಮಗೆ ದರ್ಶನವೂ ಆಗುತ್ತೆ. ಬಟ್ ಅದು ತುಂಬ ರಿಸ್ಕ್ ಅನಿಸುತ್ತೆ. ಸೊ ತುಂಬ ಜನ ಕ್ರೌಡ್ ಇರುತ್ತೆ, ಟಿಕೆಟ್ ನಿಮಗೆ ಸಿಗದೆ ಹೋಗ್ಬೋದು. ಅದೇ ಟೈಮಿಂಗ್ಸಲ್ಲಿ ನೀವು ಫ್ರೀ ದರ್ಶನ ಅಂತ ಹೋದರೆ ಆ ಟೈಮಿಂಗ್ಸಲ್ಲಿ ನಿಮಗೆ ಫ್ರೀ ದರ್ಶನನೂ ಆದರೂ ಆಗಬಹುದು. ಸೊ ನಾನು 9:00ಗೆ ದರ್ಶನ ಅಂತ ಹೇಳ್ಬಿಟ್ಟು ಫ್ರೀ ದರ್ಶನ ಅಂತ ಹೋಗಿದ್ದು ನಾನು. ಬಟ್ ನನಗೆ 2:30ಗೆಲ್ಲ ದರ್ಶನ ಆಗೋಯಿತು ಫ್ರೀ ದರ್ಶನನೇ ಅಂತ ಹೇಳ್ಬಿಟ್ಟು. ಕ್ರೌಡ್ ಇತ್ತು. ನೀವೇನೇ ತಿರುಪತಿ ಪ್ಲ್ಯಾನ್ ಮಾಡಿದ್ರೆ ವೀಕೆಂಡ್ಸ್ಗಿಂತ ವೀಕ್ ಡೇಸಲ್ಲಿ ಮಾಡಿ. ನನ್ನ ಲಕ್ ಚೆನ್ನಾಗಿತ್ತು. ಸೊ ನನಗೆ ವೀಕೆಂಡ್ಸಲ್ಲೇ ಸಾಟರ್ಡೇನೇ ಬೇಗ ದರ್ಶನ ಆಯಿತು. 3 to 4 ಅವರ್ಸ್ಗೆಲ್ಲ ನನಗೆ ಬೇಗ ದರ್ಶನ ಆಯಿತು. ಈ ತಿರುಪತಿಯಲ್ಲಿ ದರ್ಶನದ ಫೆಸಿಲಿಟಿ ಯಾವ ಥರ ಇದೆ ಅಂದರೆ ಏಜ್ ಆಗಿರೋರಿಗೆ ಸೊ ಅದು ಸ್ಪೆಷಲ್ ಎಂಟ್ರಿ ಅಂತ ಹೇಳ್ಬಿಟ್ಟು ಅದು ಟಿಕೆಟ್ ಬುಕ್ ಮಾಡಬೇಕು. ಆ ರೀತಿ ಫೆಸಿಲಿಟೀಸು ಇದೆ. ಆ್ಯಂಡ್ 1 ಇಯರ್ ಬಿಲೋ ಬೇಬಿ ಇತ್ತಂದರೆ ಅವ್ರಿಗೂ ಸಹ ಸಪ್ರೇಟ್ ದರ್ಶನ ಅಲೋ ಇರುತ್ತೆ. ಸೊ ಅದು ಸಪ್ರೇಟ್ ಟಿಕೆಟ್ನ ನೀವು ಬುಕ್ ಮಾಡಬೇಕಾಗತ್ತೆ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಬರುವಂಥ ಫೋಟೋ ವಿಡಿಯೋಸ್ನ ನಾನು ನೋಡ್ತಾ ಇದ್ದೆ. ಸೊ ನಾನು ಹಂಗಾಗಿ ಅದೇ ರೀತಿ ಫೋಟೋಸು ವಿಡಿಯೋಸ್ನೆಲ್ಲ ತೊಗೊಂಡು ನೆಕ್ಸ್ಟು ಅಲ್ಲಿಂದ ಮುಂದೆನೇ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ತಿರುಪತಿ ದೇವಸ್ಥಾನದ ಮುಂದೆನೇ ಎಂಟ್ರೆನ್ಸಲ್ಲೇ ಆಂಜನೇಯ ಸ್ವಾಮಿ ಅಲ್ಲಿ ಟೆಂಪಲಲ್ಲಿ ಪೂಜೆ ಎಲ್ಲ ಅಲ್ಲೇ ಮಾಡ್ತಾರೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಬಿಟ್ಟು ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಇರುವಂಥ ವಿಡಿಯೋನ ನಾನು ಶೂಟ್ ಮಾಡಿಕೊಂಡೆ. ನಾನು ಅದನ್ನು ನಿಮಗೂ ತೋರಿಸ್ತಾ ಇದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲೂ ಸಹ ಈ ವಿಡಿಯೋನ ಹಾಕಿದ್ದೀನಿ. ಐ ಆಮ್ ಅಮೃತ ಸುಶಿ ಅಂತ ಹೇಳ್ಬಿಟ್ಟು. ಸೊ ಆ ಇನ್ಸ್ಟಾಗ್ರಾಮಲ್ಲೂ ಸಹ ಇದೆ. ನೀವು ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಈ ದರ್ಶನ ಎಲ್ಲ ಆದಮೇಲೆ ವಿಡಿಯೋ ಶೂಟ್ ಮಾಡ್ಕೊಂಡಾದಮೇಲೆ ದೇವಸ್ಥಾನದ ಆಪೋಸಿಟಲ್ಲೇ ಶಾಪಿಂಗ್ ಶಾಪ್ ಸಹ ಇದೆ. ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಸೊ ಎಲ್ಲ ತಿರುಪತಿನಲ್ಲಿ ನಾವು ಪ್ರಸಾದ ಎಲ್ಲ ತೊಗೊಂಡಿರ್ತೀವಲ್ಲ ಸೊ ಅದೇ ಥರ ತಿರುಪತಿದು ಸ್ಟ್ಯಾಚು ಆಗಿರ್ಬೋದು, ವೆಂಕಟೇಶ್ವರಂದು ಆ್ಯಂಡ್ ಫ್ಲವರ್ಸ್ ಆಗಿರ್ಬೋದು. ಸೊ ಟೋಟಲ್ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಸೊ ಈ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ನಾನು ಸಹ ಬ್ಯಾಂಗಲ್ಸ್ನ ನಾನು ಶಾಪಿಂಗ್ ಮಾಡಿಕೊಂಡೆ. ಆ್ಯಂಡ್ ದೆನ್ ದೀಪಗಳು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾವು ತಿರುಪತಿಗೆ ಬಂದೋದ್ಮೇಲೆ ಪ್ರಸಾದಗಳು ಮನೆಯವ್ರಿಗೆ ಏನೇ ಒಂದು ಐಟಮ್ಸ್ನ ತೊಗೋಬೇಕು ಅನ್ಕೊತೀವಲ್ಲ ಸೊ ಇಲ್ಲೇ ಶಾಪಿಂಗ್ ಕಾಂಪ್ಲೆಕ್ಸಲ್ಲೇ ನಾನು ಶಾಪಿಂಗ್ ಮಾಡಿಕೊಂಡೆ. ಆ್ಯಂಡ್ CRO ಆಫೀಸ್ ಹತ್ರನೂ ಶಾಪಿಂಗ್ದೆಲ್ಲ ಸ್ಟ್ರೀಟ್ ಎಲ್ಲ ಇದೆ. ಬಟ್ ಇಲ್ಲೂ ನಾನು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡೆ. ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಅನ್ನದಾಸೋಹ ಕೇಂದ್ರದ್ದು. ಫ್ಲೋರ್ ವೈಸೂ ಸಹ ಊಟಗಳ್ನ ಕೊಡ್ತಾ ಇರ್ತಾರೆ. ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಹೋಗಿದ್ದು ನಾನು ಫಸ್ಟ್ ಫ್ಲೋರ್ಗೆ ಹೋದೆ. ಅಲ್ಲಿ ಖಾಲಿ ಇದೆ, ಅಲ್ಲಿ ಊಟ ಬಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅಲ್ಲಿಗೆ ಹೋದೆ. ಅಲ್ಲಿ ಟೈಮಿಂಗ್ಸ್ ಸಹ ಮೆನ್ಷನ್ ಮಾಡ್ತಾಯಿದ್ರು. ಸೊ ನಾನು ನಿಮಗೆ ಆ ಟೈಮಿಂಗ್ಸನ್ನು ಸಹ ಹೇಳ್ತಾ ಹೋಗ್ತಾ ಇದ್ದೀನಿ. ಲಂಚು 10:30 4 PM ವರ್ಗೆ ಇರುತ್ತೆ. ಡಿನ್ನರು 5 to 11 PM ವರ್ಗೆ ಇರುತ್ತೆ. ಟಿಫನ್ನು 8:30 10:30 ಇಲ್ಲಿ ಕೊಡ್ತಾ ಇರ್ತಾರೆ. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೀವು ಟೈಮಿಂಗ್ಸ್ನ ನೋಡಿಕೊಂಡು ಊಟಕ್ಕೆ ಮತ್ತು ತಿಂಡಿಗೆಲ್ಲ ನೀವು ಅಲ್ಲಿ ಹೋಗ್ಬೋದು. ನಾನು ಹೋಗಿದ್ದಾಗ ಟಿಫನ್ನು ನನಗೆ ಪೊಂಗಲ್ನ ಕೊಟ್ಟರು. ಪೊಂಗಲ್ಲು ಆ್ಯಂಡ್ ದೆನ್ ಚಟ್ನಿನ ಪ್ರೊವೈಡ್ ಮಾಡಿದ್ರು. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ತಿರುಪತಿ ಪೊಂಗಲ್ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ಪೊಂಗಲ್ನ ನಾನು ಮಾರ್ನಿಂಗ್ ಟಿಫನ್ ತೊಗೊಂಡೆ. ಆ್ಯಂಡ್ ಆಫ್ಟರ್ನೂನ್ ಊಟಕ್ಕೆಲ್ಲ ವಡೆ ಎಲ್ಲ ತುಂಬ ಊಟನೂ ಸಹ ತುಂಬ ಚೆನ್ನಾಗಿರುತ್ತೆ. ತಿರುಪತಿಯಲ್ಲಿ ಪ್ರಸಾದ ಸಿಗೋದೇ ನಮ್ಮ ಭಾಗ್ಯ ಅಂತ ಅಂದ್ಕೋಬೇಕು. ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ನಮ್ಮ ಲಾಕರ್ಸ್ ಹತ್ರ ಹೋಗಿ ನಮ್ಮ ಲಗೇಜನ್ನೆಲ್ಲ ತೊಗೊಂಡು ಚೆಕ್ಔಟ್ ಮಾಡಿಕೊಂಡು ತಿರುಮಲಯಿಂದ ನಾವು ತಿರುಪತಿಗೆ ರಿಟರ್ನ್ ಸೇಮ್ 80 ರುಪೀಸ್ ಕೊಟ್ಟು ಬಂತಂದರೆ ಸೊ ನಮ್ಮ ತಿರುಪತಿ ದರ್ಶನದ್ದು ಮುಗಿಯುತ್ತೆ. ಸೊ ಅಲ್ಲಿಂದ ನಾವು ಬಸ್ನ ತೊಗೊಂಡು ಮತ್ತೆ ನಮ್ಮ ರಿಟರ್ನ್ ಬ್ಯಾಕ್ ಟು ಹೋಮ್ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರು ಕಡೆ ಪಯಣ ಬೆಳೆಸ್ಬೋದು. ಈ ಗೈಡೆನ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಗೈಡ್ ಮಾಡಿರೋದು ಬಜೆಟ್ ಫ್ರೆಂಡ್ಲಿ ತಿರುಪತಿ ದರ್ಶನನ ಹೇಗೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇದರಲ್ಲಿ ಗೈಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.